ಅನ್ನಪೂರ್ಣೇಶ್ವರಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಮಾತನ್ನು ಮಾತಾಡಬೇಕು, ವ್ಯವಹಾರಕ್ಕೆ ಮಾತಾಡಬೇಕು, ವ್ಯಾಪಾರಕ್ಕೆ ಮಾತಾಡಬೇಕು, ಮನೆಯಲ್ಲಿ ಮಾತಾಡಬೇಕು, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಮಾತಾಡಬೇಕು. ಮಾತು ಬೇಕೇ ಬೇಕು. ವಿದ್ಯಾಭ್ಯಾಸದಿಂದ ಮಾತು ಬರುತ್ತೆ, ಜ್ಞಾನದಿಂದ ಮಾತು ಬರುತ್ತೆ, ಹಿರಿಯರ ಅನುಗ್ರಹದಿಂದ ಮಾತು ಬರುತ್ತೆ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದದಿಂದ ನಮ್ಮ ಮಾತಿರುತ್ತೆ. ಮಾತು ಎಲ್ಲೋ ಒಂದು ಕಡೆ ಒಳ್ಳೆಯ ಮಾತು ಇರುತ್ತೆ, ಕೆಟ್ಟ ಮಾತು ಇರುತ್ತೆ. ಮಾತಿನಿಂದ ಇಡೀ ಜೀವನವೇ ನಮ್ಮ ಮಾತಿನ ಮೇಲೆ ಅದು ನಿರ್ವಹಣೆಯನ್ನು ಕೂಡ ಮಾಡುತ್ತೆ. ಮಾತಿನ ಮೇಲೆ ಅದು ನಿಂತಿರ್ತಕ್ಕಂಥದ್ದು, ಜೀವನ ಕೂಡ ಒಳಗೊಂಡಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅಂತಹ ಮಾತನ್ನು ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು? ಈಗ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ಮಾತಾಡಬೇಕಾ? ಅದರಿಂದ ಎಷ್ಟು ಎಲ್ಲೋ ಒಂದು ಕಡೆ ಆ ದೈವಾನುಗ್ರಹಕ್ಕೂ ಕೂಡ ನಾವು ದೈವಾನುಗ್ರಹ ಸಿಗ್ತಕ್ಕಂಥದ್ದು ಕೂಡ ಅಸಾಧ್ಯ. ಆದರೆ ಬಹುಮುಖ್ಯವಾಗಿ ಒಂದು ವಿಷಯದಲ್ಲಿ ನಾವು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಲೇಬೇಕು. ಅದು ಏನು ಅಂದರೆ, ಭೋಜನ ಕಾಲದಲ್ಲಿ ಊಟ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮಾತನಾಡಬಾರ್ದು ಅಂತ ಶಾಸ್ತ್ರಗಳು ಹೇಳುತ್ತೆ. ಅದು ನಮಗೂ ಕೆಡುಕನ್ನುಂಟು ಮಾಡುತ್ತೆ, ನಮ್ಮ ದೇಹಕ್ಕೂ ಶುಭ ಅಲ್ಲ. ಹಾಗೆಯೇ ನಮಗೆ ಅನ್ನ ಅಂತಕ್ಕಂಥದ್ದು, ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವಂತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅನ್ನ ಅಂತಕ್ಕಂಥದ್ದು ಈ ದೇಹಕ್ಕೆ, ಈ ಪ್ರಾಣಕ್ಕೆ, ಇವ ಪ್ರಾಣವಾಯು ಅಂತ ನಮ್ಮಲ್ಲಿ ಏನಿದೆ, ಪ್ರಾಣ ಅಂತೇನಿದೆ, ಆ ಪ್ರಾಣಕ್ಕೆ ಮೂಲ ಕಾರಕತ್ವನೇ ಅನ್ನ. ಆ ಅನ್ನವನ್ನು ಈ ದೇಹಕ್ಕೆ ಕೊಡ್ತಕ್ಕಂಥ ಸಂದರ್ಭ, ಅನ್ನ ಯಜ್ಞದ ಸಂದರ್ಭದಲ್ಲಿ ಮಾತಾಡಬಾರ್ದು. ನೀವು ಡೈನಿಂಗ್ ಟೇಬಲ್ ಆಗ್ಬೋದು, ಚಾಪೆ ಆಗ್ಬೋದು, ಎಲ್ಲಿ ಕುಳ್ತಿದ್ದೀರೋ ಪ್ರತಿ ತುತ್ತಿಗೂ ಸಹ ಯಾವುದೋ ವಿಷಯ ತಗೊಳ್ತೀರಾ. ಹೋಟೆಲಲ್ಲಿ ಕೂತಿರ್ತೀವಿ, ಸ್ನೇಹಿತರು ಇರ್ತಾರೆ, ಏನೋ ಆಹಾರವನ್ನು ಭುಜಿಸ್ತಾ ಇರ್ತೀವಿ, ಆ ಸಮಯದಲ್ಲಿ ಮಾತಾಡೋದು. ಇದರಿಂದ ಏನಾಗುತ್ತೆ ಅಂದರೆ, ನಾವು ಅನ್ನಪೂರ್ಣೆಯ ಎಲ್ಲೋ ಅವಕೃಪೆಗೆ ಪಾತ್ರರಾಗ್ತೀವಿ. ಅದರಿಂದ ಏನಾಗುತ್ತೆ, ಬಹು ದೊಡ್ಡ ವಿಷಯ, ಎಲ್ಲರೂ ಅರ್ಥ ಮಾಡಿಕೊಳ್ಳೇಬೇಕು. ಅದು ಹೇಳಿದ್ರೆ ನೀವೆಲ್ಲ ಶಾಕ್ ಆಗಿಬಿಡ್ತೀರ. ಆ ವಿಷಯ ಏನು ಅಂದರೆ, ನಮಗೆ ಆಯಸ್ಸು ಕಡಿಮೆ ಆಗತ್ತೆ, ನಮಗೆ ಆಯಸ್ಸು ಕಡಿಮೆ ಆಗತ್ತೆ. ಭೋಜನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡಿದರೆ ಆಯಸ್ಸು ಕಡಿಮೆಯಾಗತ್ತೆ. ಭಗವಂತ ಒಂದು ಆಯಸ್ಸು ಕೊಟ್ಟಿದ್ದಾನೆ, ನಮಗೆಲ್ರಿಗೂ ಗೊತ್ತು. 120 ವರ್ಷ ಪ್ರತಿ ಜೀವಿಗೂ ಇದೆ, ಪ್ರತಿ ಮನುಷ್ಯನಿಗೂ ಇದೆ. ಆದರೆ 30 ವರ್ಷಕ್ಕೆ ಸತ್ತು ಹೋಗ್ತಕ್ಕಂಥದ್ದು, ಅಥವಾ ಎಲ್ಲೋ 40 ವರ್ಷಕ್ಕೆ ನಾವು ಪ್ರಾಣ ಬಿಟ್ಕೊಳ್ತಕ್ಕಂಥ, ಇದೆಲ್ಲ ಯಾಕೆಂದರೆ ನಮ್ಮ ನಡವಳಿಕೆಗಳು. ಅದಕ್ಕೆ ಹೇಳ್ತಾರೆ, ನೀನು ನಡ್ಕೊಂಡಂಗೆ ಪಡ್ಕೋತೀಯ, ನೀನು ಹೆಂಗೆ ನಡ್ಕೋತೀಯ ಹಂಗೆ ಪಡ್ಕೋತೀಯ. ಹಾಗೆ ಭೋಜನ ಕಾಲದಲ್ಲಿ ಮಾತಾಡುವುದು ಆ ಸ್ವಲ್ಪ ಹೊತ್ತು ಬೇಡ. ಅದರಿಂದ ನಿಮಗೆ ಆಯಸ್ಸು ಕಡಿಮೆ ಆಗುತ್ತೆ. ಯಾರು ಭುಜಿಸುವವರ ಆಯಸ್ಸು, ನೀವು ಬೇರೆಯವ್ರಿಗೆ ಯಾರಿಗೂ ಮಾತಾಡ್ತಾ ಇದ್ದೀರಾ, ಅವ್ರದ್ದಲ್ಲ, ನಿಮ್ಮ ಆಯಸ್ಸು ಕಡಿಮೆ ಆಗುತ್ತೆ. ಹಾಗೆಯೇ ಹೇಳ್ತಾರೆ, ಎಷ್ಟೋ ಸರಿ ಸ್ನಾನ ಮಾಡೋವಾಗ ಮಾತಾಡಬಾರ್ದಂತೆ. ಸ್ನಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಧ್ಯವಾದರೆ ಗಂಗೆ ಚ ಯಮುನೆ ಚ ಶ್ಲೋಕಗಳು ಹೇಳ್ಕೊಂಡು ಮಾಡ್ಕೊಳ್ಳಿ. ಸ್ನಾನ ಮಾಡುವಾಗ ಫೋನ್ ಎತ್ಕೊಳ್ಳೋದು, ಅಥವಾ ಸ್ನಾನ ಮಾಡುವಾಗ ಯಾರಿಗೂ ಮಾತಾಡೋಕ್ಕೆ ಹೋದಾಗ ಅದರಲ್ಲಿ ಏನಾಗುತ್ತೆ, ವರುಣನ ಅವಕೃಪೆಗೆ, ನಮ್ಮ ದೇಹದಲ್ಲಿ ನೀರಿದೆ. ಪಂಚಭೂತಗಳಲ್ಲಿ 3 ಭೂತ ನಮ್ಮಲ್ಲೇ ಇದೆ. ಏನಿದೆ ಆ 3 ಭೂತ? ಅಗ್ನಿ ಇದೆ, ನೀರಿದೆ, ನಮ್ಮಲ್ಲಿ ವಾಯು ಇದೆ. ಆ ಒಂದು ವರುಣನ ಕೃಪೆಗೆ ನಾವು ಎಲ್ಲೋ ಒಂದು ಕಡೆ ಅವಕೃಪೆಗೆ ಪಾತ್ರರಾದಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಸ್ನಾನ ಮಾಡುವಾಗ ಮಾತಾಡಬಾರ್ದು. ಹಾಗೆಯೇ ಇನ್ನೊಂದು ವಿಷಯ, ಹೋಮ ಮಾಡ್ತಾ ಇರ್ತಾರೆ, ಪೂಜೆಗಳು ಮಾಡ್ತಾ ಇರ್ತಾರೆ. ಆ ಹೋಮ ಮಾಡುವ ಸಂದರ್ಭದಲ್ಲಿ ಯಾರೋ ಹೋಮ ಮಾಡಿಸ್ಲಿ, ನಾವೇ ಮಾಡಿಸಿದ್ರು, ಬೇರೆ ವಿಷಯಗಳ ಬಗ್ಗೆ ಯಾರೋ ಮಾಡ್ತಾಯಿದ್ರೆ ಅಲ್ಲಿ ಕೂತಿದ್ರೆ ಜಪ ಮಾಡ್ತಾ ಇರಬೇಕಂತೆ. ಅಲ್ಲಿ ಮಾತಾಡಿದ್ದೆ ಆದರೆ ಅಗ್ನಿಯ ಅವಕೃಪೆಗೆ ಒಳಗಾಗ್ತೀವಿ. ಇದರಿಂದ ಶಕ್ತಿ ಹೊಟ್ಟೋಗುತ್ತೆ, ಪ್ರಾಣಕ್ಕೆ ಹಾನಿ ಆಗುತ್ತೆ. ಬಹುಮುಖ್ಯವಾಗಿ ಭೋಜನ ಕಾಲದಲ್ಲಿ ಮಾತಾಡುವುದು ಶುಭ ಅಲ್ಲ, ಆಯಸ್ಸಿಗೆ ಕಂಟಕ ಆಗುತ್ತೆ. ಎಲ್ಲರಿಗೂ ಕೂಡ, ಪ್ರತಿಯೊಂದು ಕೂಡ ನಮ್ಮಲ್ಲಿ ಇತಿಹಾಸ ಇದೆ, ಪುರಾಣ ಇದೆ, ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಧರ್ಮ ಗ್ರಂಥಗಳಿದೆ. ಇದರಲ್ಲಿ ತೋರಿಸಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ತಂತ್ರವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಯಸ್ಸಿಗೆ ಕಂಟಕ ಆಗುತ್ತೆ, ಹಾಗಾಗಿ ಮಾತಾಡೋದು ಬೇಡ ಅಂತ ಹೇಳ್ತಾ, ಪ್ರತಿಯೊಂದು ನಂಬಿಕೆಯ ಆಧಾರದಲ್ಲಿ, ನಂಬಿಕೆಟ್ಟವರಿಲ್ಲವೋ, ನಂಬಿದ್ರೆ ಒಳ್ಳೆಯದಾಗುತ್ತೆ, ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.